ಎಂಪಥೆಟಿಕ್ ಹ್ಯೂಮನ್ ಬೀಯಿಂಗ್ ಆಗಿರಬೇಕು. ಎಂಪತಿ ಅನ್ನೋದು ಒಂದು ಮೇಜರ್ ಫ್ಯಾಕ್ಟರ್ ಇರಬೇಕು. ಅದು ಬಿಟ್ಟರೆ ನಮ್ಮ ಮನೇಲಿ ಕೇಳ್ತಿರ್ತಾರೆ, ಆಬ್ವಿಯಸ್ಲಿ ಚಿಕ್ಕ ವಯಸ್ಸಿಂದನೇ ಕೇಳೋಕ್ಕೆ ಶುರು ಮಾಡಿಬಿಡ್ತಾರಲ್ಲ, ಆವಾಗ ನಾನು ಹೇಳ್ತಿರ್ತೀನಿ ನನ್ನ ಥರ ಇರಬೇಕು, ಅಂದರೆ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿರಬೇಕು, ಇಂಟಲೆಕ್ಚುಲಿ ಸ್ವಲ್ಪ ಚೆನ್ನಾಗಿರಬೇಕು, ಎಂಪತಿ ಇರಬೇಕು. ಸೊ ನನ್ನ ಒಂದು ಇನ್ನೊಂದು ರೂಪ ಆಗಿರ್ಬೇಕಂತ ಹೇಳ್ತೀನಿ ನಾನು ಯೂಶ್ವಲಿ. ಓಕೆ ಮ್ಯಾಮ್, ಈಗ ಅಟ್ ಪ್ರೆಸೆಂಟಲ್ಲಿ ನಿಮ್ಗೆ ತುಂಬ ರಿಲೇಷನ್ಶಿಪ್ನ ನೋಡಿರ್ತಾರೆ, ಸಿಚುವೇಶನ್ಶಿಪ್ಪು, ಬೆಂಚಿಂಗ್ ಆ ಥರದ್ದೆಲ್ಲ ಇದೆ. ಅದಕ್ಕೆಲ್ಲ ನೀವೇನು ಹೇಳ್ತೀರಾ? ಆ ಥರದೊಂದು ಈಗ ಜೆನ್ಸಿ ಅವ್ರನ್ನೇ ಮಾಡ್ತಾರೆ ಅದಕ್ಕೆ. ಹೌದು, ಬ್ಲೇಮ್ ಮಾಡ್ತಾರೆ, ಬಟ್ ಐ ಥಿಂಕ್ ಜೆನ್ಸಿನ ಒಂದು ಬೇರೆ ದೃಷ್ಟಿಲಿ ನೋಡ್ತಾರೆ ಅನಿಸುತ್ತೆ. ನಾನು ಜೆನ್ಸಿ ಆಗಿರೋದ್ರಿಂದ ನನ್ನನ್ನು ನಾನೇ ಸಮರ್ಥಿಸ್ಕೊಳ್ತೀನಿ. ಇಲ್ಲ, ನಾವೆಲ್ಲ ತುಂಬ ಇಂಟೆಲಿಜೆಂಟಾಗಿ ನಾವು ತುಂಬ ಕ್ಲಾರಿಟಿ ಇದೆ ನಮ್ಮ ಜನ್ರೇಷನ್ಗೆ. ಸೊ ಸಿಚುವೇಶನ್ಶಿಪ್ಪು, ಬೆಂಚಿಂಗ್ ಏನಿದೆ, ಇಫ್ ಟೂ ಆಫ್ ದ ಪೀಪಲ್, ಹುಡುಗ ಹುಡುಗಿ ಇಬ್ರಿಗೂ ಸಿಚುವೇಶನ್ಶಿಪ್ಪೇ ಬೇಕು ಅಂತ ಇಬ್ಬರು ಓಕೆ ಆಗಿದ್ದರೆ ವೈ ನಾಟ್? ನಾವು ಯಾರಲ್ವಾ ಅದನ್ನು ಕ್ವೆಶ್ಚನ್ ಮಾಡೋಕ್ಕೆ? ನಿಮಗಿಷ್ಟ ಇಲ್ಲ ಅಂದರೆ ನೀವು ಮಾಡಬೇಡಿ, ಬಟ್ ಇಫ್ ಬೋತ್ ಪೀಪಲ್ ಆರ್ ಓಕೆ ವಿತ್ ಇಟ್, ಲೆಟ್ ದೆಮ್ ಬಿ ಅಂತ ಹೇಳ್ತೀನಿ. ಜೊತೆಗೆ ಎಲ್ಲಿ ತಪ್ಪಾಗುತ್ತೆ, ಎಡುತ್ತಾರೆ ಅಂದರೆ ಒಬ್ಬರು ಸಿಚುವೇಶನ್ಶಿಪ್ ಅಂದ್ಕೊಂಡಿದ್ದು, ಒಬ್ಬರು ರಿಲೇಷನ್ಶಿಪ್ ಅಂತ ಇದ್ದು, ಅಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಅದು ತಪ್ಪು. ಬಟ್ ಇಫ್ ಬೋತ್ ಆಫ್ ದೆಮ್ ಆರ್ ಓಕೆ ವಿತ್ ಇಟ್, ಐ ಥಿಂಕ್ ಜೆನ್ಸಿ ಈಸ್ ಆನ್ ಅ ರೈಟ್ ಟ್ರ್ಯಾಕ್ ಅನಿಸುತ್ತೆ.